ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ನೋಡಬಹುದು ಗಿಲ್ಲಿ ಅವರ ಪಳಾರ್ ಸಿನಿಮಾದ ವಿಚಾರವಾಗಿ ಕಾವ್ಯ ಶೈವ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆಂದು. ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಗಿಲ್ಲಿ ನಟ ಅವರಿಗೆ ಹಲವಾರು ಸಿನಿಮಾ ಆಫರ್ಗಳು ಬಂದವು. ಅದರಲ್ಲೊಂದು KVN ಪ್ರೊಡಕ್ಷನ್ ಅವರ ಪಳಾರ್ ಸಿನಿಮಾ. ಈ ವಿಚಾರವಾಗಿ ಕಾವ್ಯ ಈ ಸಿನಿಮಾದ ಹೀರೋಯಿನ್ ಆಗಿ ಗಿಲ್ಲಿ ಅವರಿಗೆ ಇದ್ದಾರೆಂದು ಕೆಲ ಅಭಿಮಾನಿಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದರು. ಈ ಒಂದು ವಿಚಾರವಾಗಿ ಕಾವ್ಯ ಅವರು ಈ ರೀತಿಯಾಗಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸ್ಟೋರಿಯನ್ನು ಹಂಚಿಕೊಂಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನನಗೆ ನಿರಂತರವಾಗಿ ಕರೆ ಹಾಗೂ ಸಂದೇಶಗಳು ಬರುತ್ತಿವೆ. ಹರಿದಾಡುತ್ತಿರುವ ಮಾಹಿತಿಯನ್ನು ಗಮನಿಸಿ ಈ ಮೂಲಕ ಎಲ್ಲರಿಗೂ ಸ್ಪಷ್ಟನೆಯನ್ನು ಕೊಡುತ್ತೇನೆ. ಹಾಗೇನೆ ನಾನು ಈ ಚಿತ್ರದ ಭಾಗವಲ್ಲ. ಈ ಪಾತ್ರಕ್ಕಾಗಿ ನನಗೆ ಯಾವುದೇ ರೀತಿಯ ಕರೆ ಅಥವಾ ಸಂಪರ್ಕ ಬಂದಿಲ್ಲ. ದಯವಿಟ್ಟು ಈ ಕುರಿತು ಹರಿದಾಡುತ್ತಿರುವ ಯಾವುದೇ ತಪ್ಪು ಮಾಹಿತಿಯನ್ನು ನಂಬಬೇಡಿ. ಸಾರ್ವಜನಿಕ ವ್ಯಕ್ತಿಯಾಗಿ ನನ್ನ ಬಗ್ಗೆ ಹರಿದಾಡುತ್ತಿರುವ ಈ ಗೊಂದಲಕ್ಕೆ ಸ್ಪಷ್ಟನೆಯನ್ನು ನೀಡುವುದು ನನ್ನ ಜವಾಬ್ದಾರಿ ಎಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ.